ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಮ್ಯಾನಂದ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಯಾರೆಲ್ಲ ನಮ್ಮ ವೀಡಿಯೋಸ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಸೊ ಇವತ್ತು ನಾವು ರೆಡಿ ಆಗಿದ್ದೀನಿ, ಎಲ್ಲೋ ಹೋಗಬೇಕಾಗಿತ್ತು. ಸೊ ಎಲ್ಲಿಗೆ ಅಂತ ಮುಂದೆ ಹೋಗ್ತಾ ಹೋಗ್ತಾ ತಿಳಿಸ್ತೀನಿ. ಸೊ ರೆಡಿ ಆಗಿದ್ದೀನಿ, ಹೆಲ್ಮೆಟ್ ಹಾಕ್ಕೋಬೇಕು. ಸೊ ಹಂಗಾಗಿ ಹೇರ್ಸ್ ಫ್ರೀ ಬಿಟ್ಟಿದ್ದೀನಿ. ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ಫ್ರೆಂಡು. ರೀಸನ್ ಏನಂದರೆ, ಮೇನ್ ರೀಸನ್ನು ಸ್ಟಿಕ್ಕರ್ ತೊಗೋಬೇಕಾಗಿತ್ತು ನನಗೆ. ಯಾಕಂದರೆ ಇಲ್ಲೆಲ್ಲ ನಾನು ಹುಡುಕ್ದೆ, ಆ ಥರ ಗಮ್ಮಿರೋ ಅಂಥದ್ದು ಸ್ಟಿಕ್ಕರ್ ಸಿಗ್ತಿರ್ಲಿಲ್ಲ. ಯಾಕಂದರೆ ನಾವು ಮುಖ ತೊಳೆಯೋವರೆಗೂ ಕೂಡ ಆ ಸ್ಟಿಕ್ಕರ್ ಹೋಗಲ್ಲ. ಸೊ ಹಂಗಾಗಿ ನಾನು ಅಲ್ಲೇ ಬರಬೇಕಾಗಿತ್ತು ತೊಗೊಳೋದಕ್ಕೆ. ಸೊ ಎಲ್ಲಿ ಬಂದಿದ್ದೀನಿ ಅಂತ ಗೊತ್ತಾಗ್ತಾ ಇರಬೇಕು ನಿಮಗೆಲ್ಲ. ಸೊ ನಾನು ಇವತ್ತು ಬಂದಿದ್ದೀನಿ, ಜಯನಗರ ಕಾಂಪ್ಲೆಕ್ಸಿಗೆ ಬಂದಿದ್ದೀನಿ. ಬರೀ ಸ್ಟಿಕ್ಕರ್ಗೋಸ್ಕರನೇ ಬರಬೇಕು ಅಂತ ಬೇಜಾರಾಗ್ತಿತ್ತು. ಸೊ ಹಂಗಾಗಿ ಇವಾಗ ಬೇರೆ ಏನೋ ಸ್ವಲ್ಪ ಕೆಲಸಗಳೆಲ್ಲ ಇತ್ತು. ಸೊ ಹಂಗಾಗಿ ಕಾಂಪ್ಲೆಕ್ಸಿಗೆ ಬಂದರೆ ಅದು ಆಗುತ್ತೆ, ಪ್ಲಸ್ ನಾನು ಸ್ಟಿಕ್ಕರ್ ತೊಗೊಳಂಗೆ ಆಗುತ್ತೆ ಅಂತ ಬಂದೆ. ಸೊ ನಮ್ಮ ಜೊತೆ ಕರ್ಕೊಂಬಂದಿದ್ದೀನಿ. ಯಾಕಂದರೆ ಮನೇಲಿ ಯಾರೂ ಇರಲಿಲ್ಲ. ನನ್ನ ಹಸ್ಬೆಂಡು ಬೆಳಗಾವಿಗೆ ಸಮಾವೇಶ ಇತ್ತು ಕಾಂಗ್ರೆಸ್ದು, ಹಂಗಾಗಿ ಅಲ್ಲಿಗೆ ಹೋಗಿದ್ದಾರೆ. ಇವನು ಕರ್ಕೊಂಬರ್ಬೇಕಾಗಿತ್ತು. ಅವನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ. ಫಸ್ಟು ಏನಂದರೆ ಸ್ಟಿಕ್ಕರ್ ತೊಗೊಂಡು ಡೈರೆಕ್ಟಾಗೆ ಸ್ವಲ್ಪ ಆಚೆಗಡೆ ಹೋಗ್ಬಿಟ್ಟು ಇದು ಬ್ಯಾಗ್ಸ್ನ ನೋಡ್ತಾ ಇದ್ದೀವಿ ಇವಾಗ ನಾವು. ನನಗಂತೂ ಈ ಕ್ವಾಲಿಟಿಲಿ ಅಥವಾ ಏನೋ ಕಲರ್ ನೋಡಿಬಿಟ್ಟು ಅಥವಾ ಡಿಸೈನ್ ನೋಡ್ಬಿಟ್ಟು ತೊಗೊಂಡ್ಬಿಡ್ತೀನಿ. ಮತ್ತು ಮನೆಗೆ ಬಂದಮೇಲೆ ಅದು ಅಯ್ಯೋ ಇದು ಯಾಕೋ ಕ್ವಾಲಿಟಿ ಇಷ್ಟ ಆಗಲಿಲ್ಲ ಅದು ಇದು ಅಂತ. ಬಟ್ ಯಾರನ್ನಾದ್ರೂ ಜೊತೆ ಕರ್ಕೊಂಡೋದ್ರೆ ನಾನು ಅವ್ರನ್ನ ಕೇಳಿ ಇದು ಓಕೆನಾ ಅಂತ ತೊಗೊಳ್ತಾ ಇದ್ದೀನಿ. ಸೊ ಮೇಲ್ಗಡೆ ಇದ್ದವೆಲ್ಲ ಕೆಲವೊಂದು ಚೆನ್ನಾಗಿ ಕಾಣಿಸ್ದು, ಮತ್ತು ತಿರ್ಗಿ ಕೆಳಗಡೆ ಎಲ್ಲ ಇಟ್ಟಿದ್ರು ಅಂತ ಹೇಳ್ಬಿಟ್ಟು ಮತ್ತೆ ಹುಡುಕಿ ತುಂಬ ತೊಗೊಂಡಿದ್ದಾಯಿತು. ಸೊ ಇದೆಲ್ಲ ಏನಕ್ಕೆ ಅಂತ ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ. ಸೊ ಏನೋ ಒಂದು ಸರ್ಪ್ರೈಸ್ ಇದೆ. ಸೊ ಹಂಗಾಗಿ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಏನದು ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು. ನಾನು ಒಬ್ಬಳೇ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ನು ಕೂಡ ಜೊತೆಲಿ ಕರ್ಕೊಂಡು ಹೋಗಿದ್ದೀನಿ. ಮತ್ತು ಇನ್ನೊಂದು, ನನಗೆ ಇಬ್ಬರೇ ಫ್ರೆಂಡ್ ಅಂತ ಏನಿಲ್ಲ. ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಬಟ್ ಅವರೆಲ್ಲ ಕೆಲವೊಬ್ಬರು ದೂರದಲ್ಲಿರೋದ್ರಿಂದ ನನಗೆ ಬೇಗ ಸಿಗೋದಿಲ್ಲ ಅಷ್ಟೇ. ಹತ್ರದಲ್ಲಿರೋರು ಯಾವಾಗಲೂ ಸಿಗ್ತೀವಿ. ಒಂದೇ ಕಡೆ ಸ್ಕೂಲ್ಗೆ ಹಾಕಿರ್ತೀವಿ. ಸೊ ಹಂಗಾಗಿ ನೋಡಿ, ಮಕ್ಕಳು ಬಟ್ಟೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಹಾಗೇನೇ ಈ ಕಾರ್ಪೆಟ್ ಆಗಲಿ ಅಥವಾ ಸ್ಕ್ರೀನ್ಸು ಇವನ್ನೆಲ್ಲ ನೋಡಬೇಕಾಗಿತ್ತು. ಅಂದರೆ ಇವಾಗ ತೊಗೊಳ್ಳಿಲ್ಲ ನಾನು. ಎಂತಕ್ಕಂದರೆ ನನ್ನ ಹಸ್ಬೆಂಡ್ನ ಕರ್ಕೊಂಬಂದು ತೊಗೋಬೇಕು, ಮತ್ತು ಅದು ಮನೆಯದು ಅಳತೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟು ನೋಡ್ಕೊಂಡು ಹೋಗೋಣ ಎಲ್ಲಿ ಸಿಗುತ್ತೆ, ಎಷ್ಟು ರೇಟು ಅಂತ ಬಂದಿದ್ದೀನಿ. ಇದನ್ನೆಲ್ಲ ನಾನು ಯಾವತ್ತೂ ಇಲ್ಲಿ ತೊಗೊಂಡಿರಲಿಲ್ಲ. ಸೊ ಹಂಗಾಗಿ ರೇಟೆಲ್ಲ ಕೇಳ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದ್ವಿ. ನೋಡಿ, ಒಂದೇ ಕಲರ್ ಬ್ಯಾಗ್ ಕೂಡ ಸಿಕ್ಕಿತ್ತು. ನಾನು ಯಾವ್ದು ತೊಗೊಂಡೆ ಅಂತ ಹೇಳಿ ನೋಡೋಣ. ಈ ಮಿನಿ ಬ್ಯಾಗು ಅಂದರೆ ಚಿಕ್ಕ ಬ್ಯಾಗಲ್ಲಿ ಯಾವ ಬ್ಯಾಗ್ ತೊಗೊಂಡೆ ಅಂತ ನೀವು ಗೆಸ್ ಮಾಡಿ, ಕಮೆಂಟ್ ಮಾಡಿ. ಬರೀ ಬ್ಯಾಗ್ಗಳೇ ತೊಗೋತಾ ಇದ್ದೀನಿ ಅಂತ ಅಲ್ಲ, ಇನ್ನೂ ತುಂಬ ಐಟಮ್ಸ್ ತೊಗೊಂಡಿದ್ದೀನಿ. ಮತ್ತು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡಿದ್ದೀವಿ. ಆಮೇಲೆ ಇದೇನು ಅಂತ ಅಂದರೆ, ನನಗೆ ಅಲ್ಲಿಗೆ ಬಂದಾಗ, ಅದರಲ್ಲೂ ಜಯನಗರಕ್ಕೆ ಬಂದಾಗೆಲ್ಲ ನನಗಲ್ಲಿ ಊಟ ತಿಂದೇ ಹೋದರೆ ಸಮಾಧಾನನೇ ಆಗಲ್ಲ. ಅಂದರೆ ನಾವೇನು ತೊಗೊಳ್ಳಿ ಬಿಡಲಿ, ಊಟ ಅಂತೂ ಮಾಡ್ಕೊಂಡು ಹೋಗ್ತೀನಿ. ಇವಾಗಿಂದ ಅಲ್ಲ, ಅದು ನಾನೊಂದು 12-13 ವರ್ಷದಿಂದನೂ ಕಾಲೇಜ್ಗೆ ಹೋಗ್ಬೇಕಾದ್ರಿಂದನೂ ಕೂಡ ನಾನು ಹಂಗೆ ಮಾಡ್ತಾಯಿದ್ದೆ. ಫಸ್ಟ್ ಅಲ್ಲಿ ಬಂದರೆ ತೊಗೊಳ್ತೀವೋ ಬಿಡ್ತೀವೋ, ಏನಾದರೂ ತಿನ್ಕೊಂಡಂತೂ ಅದು ಅದೇ ಅಂಗಡಿಲಿ ತಿನ್ಕೊಂಡು ಹೋಗಬೇಕಾಗಿತ್ತು. ಸೊ ಅದಾದಮೇಲೆ ಚಿಕ್ಕ ಓಲೆಗಳು, ನಾನು ತುಂಬ ವರ್ಷಗಳಾಗಿತ್ತು ಈ ಥರದ್ದನ್ನೆಲ್ಲ ಯೂಸ್ ಮಾಡಿರಲಿಲ್ಲ. ಸೊ ಹಂಗಾಗಿ ತೊಗೊಳ್ತಾ ಇದ್ದೀನಿ, ಒಂದೆರಡು ಬೇಕು ಅಂತ ಹೇಳ್ಬಿಟ್ಟು. ಮತ್ತು ಸಾಯಂಕಾಲ ಆಗಿತ್ತು, ಮನೆಗೆ ಬಂದು ಹುಡುಗರು ನನ್ನ ಫ್ರೆಂಡ್ ಮಗ ಎಲ್ಲರನ್ನೂ ಕರ್ಕೊಂಡು ಟ್ಯೂಷನಿಗೆ ಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಬರೋ ಅಷ್ಟೊತ್ತಿಗೆ ಆಲ್ರೆಡಿ 4:30 ಆಗಿತ್ತು. ಸ್ಕೂಲಿಂದ ನಾನೇ ಕರ್ಕೊಂಡು ಬಂದು ಅವ್ರನ್ನ ಸ್ಕೂಲಿಗೆ ಬಿಡೋಣ ಅಂತ, ಟ್ಯೂಷನಿಗೆ ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಟ್ಯೂಷನಿಗೆಲ್ಲ ಬಿಟ್ಟು ಸಾಯಂಕಾಲ ಕರ್ಕೊಂಡು ಬಂದು, ನನ್ನ ಹಸ್ಬೆಂಡ್ ಮನೇಲಿರಲಿಲ್ವಲ್ಲ. ಸೊ ಹಂಗಾಗಿ ನನ್ನ ಫ್ರೆಂಡ್ ಮನೆಯಲ್ಲೇ ಇದ್ದೆ ನಾನು ಸ್ವಲ್ಪ ಹೊತ್ತು. ಒಂದು 9-9:30 ಆದಮೇಲೆ ಮನೆಗೆ ಹೋದೆ ನಾನು. ಅಲ್ಲೇ ಊಟ ಎಲ್ಲ ಮಾಡಿಕೊಂಡು. ನೋಡಿ, 3 ಜನ ಹುಡುಗರು ಆಟ ಆಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಅನ್ಸುತ್ತೆ ಈ ಥರ ಕುತ್ಕೊಂಡದು. ಪಕ್ಕದ ಮನೆ ಹುಡುಗಿ ಎದುರುಗಡೆ ಇರೋದು, ಇದು ನನ್ನ ಫ್ರೆಂಡ್ ಮಗಳು, ನನ್ನ ಮಗ. ಸೊ ಮನೆಗೆ ಹೋಗ್ಬಿಟ್ಟು ಬಂದ್ವಿ. ಅವ್ನಿಗಂತೂ ಸರಿಯಾಗಿ ನಿದ್ದೆನೇ ಆಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.